ಕರ್ನಾಟಕ ರಾಜ್ಯದಲ್ಲಿ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಅಲ್ಲಲ್ಲಿ ಗಲಭೆಗಳು ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರು ಚಿಗುರ್ತಾ ಇದ್ದಾರೆ, ಬಲಿತಾ ಇದ್ದಾರೆ. ಇದಕ್ಕೆ PFI, KFD ಈ ರೀತಿ ರಾಷ್ಟ್ರದ್ರೋಹಿ ಸಂಸ್ಥೆಗಳು, ನಿರ್ಬಂಧ ಆಗಿರೋಂಥ ಸಂಸ್ಥೆಗಳು ಕೂಡ ಇದಕ್ಕೆ ವಿಜೃಂಭಿಸೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ರಾಜ್ಯದಾದ್ಯಂತ ಬಿಟ್ಟು ಈ ಒಂದು ಕಾರ್ಯಗಳನ್ನ ನಡೆಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಈಗ ಈ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬ ಹಗುರವಾಗಿ ತಗೋತಾ ಇದ್ದಾರೆ ಇದನ್ನು. ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ, ಮಸೀದಿಯ ತಲವಾರ್ ಬಂತು, ಪೆಟ್ರೋಲ್ ಬಾಂಬ್ಗಳು ಬಂದವು, ಔಷಧಿ ಅಂಗಡಿಯಿಂದ 200 ಮಾಸ್ಕ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಮಾನ್ಯ ಚಲುವರಾಯ ಸ್ವಾಮಿಗಳೇ ಹೇಳ್ತಾ ಇದ್ದಾರೆ, ಮಂತ್ರಿಗಳು. ಹಿಂದೂ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ಲೆಕ್ಕ ಇಲ್ಲದಷ್ಟು ಕಲ್ಲು ಹೊಡೆದಿದ್ದಾರೆ. ಚಲುವರಾಯ ಸ್ವಾಮಿ ಯಾರು ಕಲ್ಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಮೊದಲು ಯಾರು ಹೊಡೆದ್ರು ಅಂತ ತನಿಖೆ ಮಾಡ್ತಾರಂತೆ. ಮೊದಲು ಯಾರು ಕಲ್ಲು ಹೊಡೆದ್ರು ಅಂತ. ತಲವಾರ್ನ ಹಿಂದೂ ಸಮಾಜ, ಪೆಟ್ರೋಲ್ ಬಾಂಬನ್ನ ಹಿಂದೂ ಸಮಾಜ ಎಂದೂ ಬಳಸಲ್ಲ, ಯಾರ ಮೇಲೂ ಆಕ್ರಮಣ ಮಾಡಲ್ಲ. ಚಲುವರಾಯ ಸ್ವಾಮಿಗಳು ಇಷ್ಟು ಹಗುರವಾಗಿ ಮಾತಾಡ್ಬಿಟ್ರೆ ಏನು ಕತೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ 60,000 ಗಣಪತಿ ಇದೆ ರಾಜ್ಯದಲ್ಲಿ, ಯಾವುದೋ ಒಂದು ಕಡೆ ಆಕಸ್ಮಿಕವಾಗಿ ಆಗಿದ್ದರೆ ನರೇಂದ್ರ ಮೋದಿ ಇದನ್ನಿಷ್ಟೇ ಯಾಕೆ ಸೀರಿಯಸ್ ತಗೋತಿದ್ದಾರೆ ಅಂತ. ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ, ಗೃಹ ಮಂತ್ರಿಗಳು, ಇದು ಸಣ್ಣ ಘಟನೆ ಅಂತ. ಇಡೀ ನಾಗಮಂಗಲ ಹೊತ್ತು ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾರು ದ್ರೋಹಿಗಳಿದ್ದಾರೆ ಅಂಥವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅನ್ನಂಥ ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಇಡಬೇಕು. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಈ ಬದುಕು ಮಾಡಲ್ಲ, ರಾಷ್ಟ್ರದ್ರೋಹಿ ಮುಸಲ್ಮಾನರು ಈ ಬದುಕು ಮಾಡ್ತಾರೆ. ಕೇರಳದಿಂದ ಬಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ರೀತಿ PFI ಮತ್ತು KFD ಸಂಸ್ಥೆಗಳಿಗೆ ಈ ರೀತಿ ಮಂತ್ರಿಗಳೇ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರಿಗೆ ಕುಮ್ಮ ಕೊಟ್ಟಂಗಾಗತ್ತೆ. ನಮ್ಮ ಜೊತೆಗೆ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಅದಕ್ಕೋಸ್ಕರ ಈ ಬದುಕುಗಳನ್ನು ಯಾರು ಮಾಡಿದ್ದಾರೆ, ಈಗ ಗಲಾಟೆ ಮಾಡಿರೋದ್ರಲ್ಲಿ 74 ಆರೋಪಿಗಳ ಪೈಕಿ 2 ಮುಸಲ್ಮಾನರು, ಯೂಸುಫ್ 44ನೇ ಆರೋಪಿ, ನಾಜೀರ್ 61ನೇ ಆರೋಪಿ ಕೇರಳದವರು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಚಲುವರಾಯ ಸ್ವಾಮಿಯವರು. ಒಬ್ಬನ ಮೇಲೆ FIR ಆಗಿ FIR ಒಬ್ಬ ಸಿಕ್ಕಿಯೇನೋ, ಇನ್ನೊಬ್ಬ ಸಿಕ್ಕಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರೇ ಇಷ್ಟು
ಸೀರಿಯಸ್ ಆಗಿ ಹೇಳಿರೋಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ರಾಷ್ಟ್ರದ್ರೋಹಿ ಮುಸಲ್ಮಾನರ ಚಟುವಟಿಕೆಗಳನ್ನು ಮಾಡಿಸಿ ಗಲಭೆಯನ್ನು ಉಂಟು ಮಾಡಿ ಹಲವಾರು ಪೆಟ್ರೋಲ್ ಇದನ್ನು ಬಾಂಬು ಇವನ್ನೆಲ್ಲ ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಅಂಗಡಿಗಳು ಸಾಕಷ್ಟು ಸುಟ್ಟಾಕಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ ಯಾವತ್ತೂ ಶಾಂತಿಯಿಂದಿರದೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಗಲಾಟೆ ಆಗ್ತಿತ್ತು, ನಾನಿಲ್ಲ ಅನ್ನಲ್ಲ. ಎಂದೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಹೇಳಬೇಕಾದ್ರೆ ಇದರಲ್ಲಿ ವಿದೇಶಿ ಸಂಚಿದೆ. ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ. ಯಾರೋ ಮುಸಲ್ಮಾನರ ಮೇಲೆ ವಿರೋಧ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ ಹೇಳಿಲ್ಲ. ಹಿಂದೂಗಳು ಮುಸಲ್ಮಾನರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದನ್ನು ಹೇಳ್ಕೊತ ಬರ್ತಿರೋಂಥ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು, ಕಾಂಗ್ರೆಸ್ಸಿನ ವ್ಯಕ್ತಿಗಳು ಪ್ರಧಾನಮಂತ್ರಿ ಹೇಳಿಕೆಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಮಂತ್ರಿಗಳಂತೂ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಈಗ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಇದನ್ನು ಸೀರಿಯಸ್ ಆಗಿ ಸರ್ಕಾರ ತಗೋಬೇಕು. ಇನ್ನು ಅನೇಕ ರಾಜ್ಯದಲ್ಲಿ ಗಣಪತಿಗಳು ಬಿಡಬೇಕಾದ ತುಂಬ ಇದೆ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಯಾರ್ಯಾರು ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿದಾರೆ ಅದನ್ನು ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ನಾಳೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದನ್ನು ಗಂಭೀರವಾಗಿ ತಗೊಳ್ಳಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾರಂಥ, ಗಲಭೆ ಉಂಟು ಮಾಡ್ತಾರಂಥ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿನೂ ಕೂಡ ಒಂದು ಕೇಂದ್ರ ಆಗಬಾರ್ದು. ಗಲಭೆಗೆ ಸರ್ಕಾರ, ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು. ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರೋಂಥ ಅಕಸ್ಮಾತ್ ಕೇರಳದಿಂದ ಯಾರು ಬಂದಿದ್ದರೆ ಅಥವಾ ಬರೋ ಚಿಂತನೆ ಇದ್ದರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ. ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು. ಯಾಕೆಂದರೆ ಲಕ್ಷಾಂತರ ರಾಷ್ಟ್ರಭಕ್ತರು ಸೇರ್ತಾರೆ. ಇದನ್ನು ಗಲಭೆ ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಲವು ಕಿಡಿಗೇಡಿಗಳು ಮಾಡಬಹುದು. ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ ಎಷ್ಟು ಮಟ್ಟಿಗೆ ಅಂತಂದರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗಲಕ್ಕೆ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರೋಂಥ ಅಂಗಡಿ ಸುಟ್ಟಿದ್ದಿರ್ಬೋದು, ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ. ಪೊಲೀಸ್ ಇಲಾಖೆಯವರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಕೊನೆ ಬಿಟ್ಟು ಕಳಿಸಿದ್ರು. ಈ ಸಂದರ್ಭದಲ್ಲಿ ನಾಳೆ ಮುಸಲ್ಮಾನರ ಮೆರವಣಿಗೆ. ಒಬ್ಬ ಮುಸಲ್ಮಾನ್ ಒಂದು ಸವಾಲಾಗ್ತಾನೆ. BC ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು, ಶರತ್ ಪಂಪೋಲ್ ಇರ್ಬೋದು, ಪುನೀತ್ ಇರ್ಬೋದು, ಅವ್ರ ತಾಕತ್ತಿದ್ರೆ ಇಲ್ಲಿ ಬರಲಿ ನೋಡೋಣ. ಜೊತೆಗೆ ಅವ್ರ ಮೆರವಣಿಗೆ ಅಲ್ಲಿ ಕೈ ಕಂಬ ಅಂತ ಒಂದು ಏರಿಯಾ, ಅಲ್ಲಿ ಬರಲಿ ನೋಡೋಣ ಸವಾಲು. ಏನು ಆ ಜಾಗ ಕೈಕಂಬ ಆಗಲಿ, ಆ BC ರೋಡ್ ಜಾಗ ಆಗಲಿ ಪಾಕಿಸ್ತಾನದಲ್ಲಿದೆಯಾ? ಇವ್ರು ಬರೋದು ಹಿಂದೂಸ್ತಾನದ ಜಾಗದ ಯಾವುದೇ ಭಾರತೀಯ ಅಲ್ಲಿ ಹೋಗೋಕ್ಕೆ ಅವಕಾಶ ಇಲ್ವಾ? ಇವತ್ತಿಡೀ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿಂದೂ ಸಮಾಜ ಆ BC ರೋಡ್ಗೆ ಹೋಯ್ತು.
ಗಲಾಟೆ ಆಗಿದ್ರೆ ಯಾರು ಜವಾಬ್ದಾರಿ? ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿದ್ದು ಕಾಂಗ್ರೆಸ್ ಸರ್ಕಾರ. ಕೊನೆಗೆ ಇವರೆಲ್ಲರೂ ಹೋಗಿ ಕೊನೆ ಪೊಲೀಸ್ನವರು ಮನವಿ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಯಾರೋ ಈ ರೀತಿ ಸವಾಲು ಹಾಕೋದ್ರಿಂದ ಒಬ್ಬನ ಮೇಲೇ FIR ಹಾಕಿದಾರಂತೆ, ಇನ್ನೊಬ್ಬ ಸಿಕ್ಕಿಲ್ಲಂತೆ. ಯಾವ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷನೂ ತಡಿಬಾರ್ದು. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡೀಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಹಗುರವಾಗಿ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ, ಗಲಭೆನೂ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಶಾಂತಿಯಿಂದ ಇದ್ದಾರೆ ಅಂದರೆ ದೌರ್ಬಲ್ಯ ಅಲ್ಲ ಇದು. ಇಲ್ಲಿ SDPI ಕಾರ್ಯಕ್ರಮ ಆಯಿತು ಶಿವಮೊಗ್ಗದಲ್ಲಿ. ಕೇರಳದಿಂದ ವ್ಯಾನಲ್ಲಿ ಬಂದರು, ಇಲ್ಲಿ ಕೊಚ್ಚೋದ್ರು. ಮಾರನೇ ದಿನ ಹೋಮ್ ಮಿನಿಸ್ಟರ್ ಬಂದರು. ಮಾರನೇ ದಿನ ಬಂದರೆ ಏನು ಲಾಭ ಆಗುತ್ತೆ? ಆ SDPIನವರು ಇಲ್ಲಿಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗಳು ಕೂಗಿದ್ರು, ಒಪ್ಕೊಂಡ್ರು ವಿಧಾನಸಭೆಯಲ್ಲಿ. ಆ ರಾಷ್ಟ್ರದ್ರೋಹಿಗಳನ್ನ ಹಿಡಿತೀವಿ, ಇವತ್ತಿನ ತನಕ ಹಿಡಿದಿಲ್ಲ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಹೊರಟಿರೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ಬಾಳಿ ಬದುಕ್ತಾ ಇರೋಂಥ ರಾಜ್ಯ ಕರ್ನಾಟಕ. ಇಲ್ಲಿ ಕೋಮು ಸೌಹಾರ್ದ ಅನ್ನೋಂಥ ಹೆಸರಿನಲ್ಲಿ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇರೋಂಥ ದುಷ್ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ. ಗಣಪತಿ ನಮ್ಮ ಆರಾಧ್ಯ ದೈವ. ಇಡೀ ದೇಶದಲ್ಲಿರೋಂಥ ಹಿಂದೂಗಳು ಒಟ್ಟಾಗಬೇಕು, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು, ಈ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕ ಗಣಪತಿಯನ್ನು ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದಂಥವ್ರು ನಮ್ಮೆಲ್ಲರೂ ಕೂಡ ಪೂಜ್ಯರಾದ ಬಾಲಗಂಗಾಧರ ತಿಲಕ್ ಅವರು. ಇಡೀ ದೇಶದಲ್ಲಿ ನಡೀತಾ ಇದೆ. ಇದನ್ನು ತಡ್ಕೊಳಕ್ಕೆ ಭಾಳ ಜನ ರಾಷ್ಟ್ರದ್ರೋಹಿಗಳಿಗೆ ಆಗ್ತಾಯಿಲ್ಲ. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಪಾತ್ರ ತುಂಬ ಜಾಸ್ತಿ ಇದೆ. ತಮ್ಮ ಇಲಾಖೆಯನ್ನು ಸಣ್ಣ ಘಟನೆ ಈ ರೀತಿ ಹಗುರವಾಗಿ ಮಾತಾಡೋಂಥ ಪ್ರಯತ್ನ ಮಾಡಬೇಡಿ. ಒಂದು ಮಾತ್ರ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಧಾನಮಂತ್ರಿಗಳು ಹೇಳಿರೋಂಥ ಸಂದರ್ಭದಲ್ಲಿ ಇದನ್ನು ಹಗುರವಾಗಿ ತಗೋಬೇಡಿ. ಇದು ಶಿವಮೊಗ್ಗ ನಾಳೆ ಶಾಂತಿಯಿಂದ ನಡೆಯೋದಕ್ಕೆ ಆ ಹಿಂದೂಗಳು ಮುಸಲ್ಮಾನರು ಶಿವಮೊಗ್ಗದಲ್ಲಿ ಯಾವತ್ತೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೇರಳದಿಂದ ಬಂದಂಥ ಮುಸಲ್ಮಾನರು ಈ ಬದುಕು ಮಾಡ್ತಾರೆ, ಇದ್ರ ಬಗ್ಗೆ ಹುಷಾರಾಗಿರಬೇಕು ಅನ್ನೋದನ್ನು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಪೊಲೀಸ್ ಇಲಾಖೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ.